ಇನ್ನು ಈಗ ಕೇಂದ್ರ ಬಜೆಟ್ ನಂತ ಎಲ್ಲರ ಚಿತ್ತ ನೆಟ್ಟಿದೆ. ಇನ್ನೇನು ಕೆಲವೇ ದಿನಗಳಲ್ಲಿ ಕೇಂದ್ರದ ಬಜೆಟ್ ಮಂಡನೆ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು. ಸೊ ಹಾಗಾಗಿ ಆ ಬಜೆಟ್ ನಲ್ಲಿ ಕರ್ನಾಟಕಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು, ಅದರಲ್ಲೂ ಕೂಡ ಬೆಂಗಳೂರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಪತ್ರವನ್ನ ಬರೆದಿದ್ದಾರೆ. ಮನವಿ ಮಾಡಿ ಬರೆದಿರುವಂತಹ ಒಂದು ಪತ್ರ ನಿರ್ಮಲಾ ಸೀತಾರಾಮನ್ ಅವರಿಗೆ ಯೋಜನೆಗಳ ವಿವರಗಳನ್ನ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಕಳಿಸಿದ್ದಾರೆ. ಅಂದ್ರೆ ಬೆಂಗಳೂರಿನಲ್ಲಿ ಏನೆಲ್ಲ ಯೋಜನೆಗಳನ್ನ ಕೈಗೆತ್ತಿಕೊಳ್ತಾ ಇದೀವಿ, ಅದಕ್ಕೆ ಯಾವ ರೀತಿ ನಿಮ್ಮ ಕಡೆಯಿಂದ ಒಂದಷ್ಟು ಅನುದಾನಗಳು ಬೇಕು ಅಂತೇಳಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಬರೆದಿರುವಂತಹ ಪತ್ರ ಇದು. ಕೇಂದ್ರ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಮೀಸಲಿಡಿ, ಬೆಂಗಳೂರಿಗೂ ಕೂಡ ಒಂದಷ್ಟು ಹಣ ಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ ಆ ಪತ್ರದಲ್ಲಿ. ಬೆಂಗಳೂರು ಉತ್ತರ ದಕ್ಷಿಣ ಕಾರಿಡಾರ್ಗೆ 15,000 ಕೋಟಿ ರೂಪಾಯಿ ಬೇಕಾಗುತ್ತೆ. ಇನ್ನು ಪೂರ್ವದಿಂದ ಪಶ್ಚಿಮ ಕಾರಿಡಾರ್ಗೆ 25,000 ಕೋಟಿ ರೂಪಾಯಿ ವೆಚ್ಚ ತಗಲುತ್ತೆ. ಹಾಗೆ ರಿಂಗ್ ರಸ್ತೆ ಮೇಲ್ದರ್ಜೆಗೆ ಏರಿಸೋದಕ್ಕೆ ಸುಮಾರು 8,916 ಕೋಟಿ ರೂಪಾಯಿಯ ಅಗತ್ಯ ಇದೆ. ಸೊ ಬೆಂಗಳೂರಿನ ಪ್ರಮುಖ 17 ಫ್ಲೈಓವರ್ಗಳಿಗೆ 12,000 ಕೋಟಿ, ಅದೇ ರೀತಿ ರಾಜಕಾಲುವೆ ನಿರ್ವಹಣೆ ಮತ್ತು ವಿಸ್ತರಣೆಗೆ 3,000 ಕೋಟಿ ರೂಪಾಯಿ ಅಗತ್ಯ ಇದೆ. ಬೆಂಗಳೂರಿನಲ್ಲಿ ಸದ್ಯ 1.5 ಕೋಟಿ ಜನಸಂಖ್ಯೆ ಇದೆ. ಈ ಬಿಸ್ನೆಸ್ ಕಾರಿಡಾರ್ಗೆ 27,000 ಕೋಟಿ ರೂಪಾಯಿ ಅಷ್ಟು ಬೇಕಾಗುತ್ತೆ. ಈ ಅನುದಾನಗಳನ್ನ ಕೇಂದ್ರದ ಬಜೆಟ್ನಲ್ಲೂ ಕೂಡ ನಮಗೂ ಸ್ವಲ್ಪ ಬೆಂಗಳೂರಿಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಿ ಅಂತ ಹೇಳಿ ಡಿಸಿಎಂ ಡಿ ಕೆ ಶಿವಕುಮಾರ್ ಪತ್ರವನ್ನು ಬರೆದಿದ್ದಾರೆ.